ಏನು ತಕ್ಕಿರ್ತಾರೆ. ನಾನು ಲಿವಿಂಗ್ ಟುಗೆದರ್ ಇರಲಿಲ್ಲ, ಫಾಲ್ಸ್ ಪ್ರಾಮಿಸ್, ಸುಳ್ಳು. ಇನ್ನೊಂದೇನೆಂದರೆ ಕುಲದಲ್ಲಿ ಕೀಳು ಯಾವುದು ಸಿನಿಮಾ ಟೀಮ್ಗೂ ಕೂಡ ಈ ವಿಚಾರ ಗೊತ್ತಿತ್ತು, ಅವರು ನಿಮ್ಮನ್ನು ಕರೆದು ಮಾತಾಡಿಸಿದ್ದಾರೆ, ಹೌದಾ? ಅದೇ ಹೇಳಿದ್ನಲ್ಲ ಮೇಡಮ್, ಆವಾಗಲೇ ಕರೆದು ಎಲ್ಲ ಮಾತಾಡಿಸಿ ಈ ಥರ ಎಲ್ಲ ಮಾಡಿದ್ರು. ಅಟ್ಲೀಸ್ಟ್ ಅವರಾದರೂ ಕೂಡ ಏನು ನಡೀತಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರು. ಯಾಕೆಂದರೆ ಅವ್ರಿಗೆ ಗೊತ್ತು ಅವಳು ಯಾವ ಹಂತದಲ್ಲಿದ್ದಾಳೆ, ಯಾವ ಯಾವ ಮಟ್ಟಿಗೆ ಸುಸ್ತಾಗಿದ್ದಾಳೆ, ಯಾವ ಮಟ್ಟಿಗಿದ್ದಾಳೆ ಅಂತ ಗೊತ್ತು. ಅವರಾದರೂ ವಿಚಾರಿಸ್ಬೋದಾಗಿತ್ತು, ಏನು ನಡೀತಿದೆ, ಹೆಂಗೆ ಏನು ಅಂತ ಅಂದ್ಬಿಟ್ಟೆಲ್ಲ ತಿಳ್ಕೊಬೋದಾಗಿತ್ತು. ಅವ್ರು ತಿಳ್ಕೊಳ್ಳಿಲ್ಲ. ಇವನು ನನಗೆ ಮನುಷ್ಯತ್ವ ತೋರಿಸ್ಲಿಲ್ಲ. ನನಗೆ ಸಾಕಾಗೋಗಿ ಮತ್ತೆ ಅವನು ಹಳೇ ರೆಕಾರ್ಡ್ ಇದನ್ನೇ ಇಟ್ಕೊಂಡು ಬಿಡ್ತೀನಿ ಅಂತ ನನಗೆ ಹೆದರಿಸ್ತಿದ್ದ ಅಂತ ಅಂದಮೇಲೆ ಆ ಸ್ಯಾಟರ್ಡೇ ಬಂದು ನೀನು ಒಂದು ಖಾಸಗಿ ವೀಡಿಯೋ ಮಾಡ್ಕೊಂಡಿರೋದನ್ನು ಎಲ್ಲಿ ಜಾಲತಾಣದಲ್ಲಿ ಬಿಟ್ಬಿಡ್ತೀಯೋ, ಸಿನಿಮಾ ಆದಮೇಲೂ ಕೊಡ್ಬೋದಾಗಿತ್ತೇನೋ. ಬಟ್ ಅವನು ಸ್ವಿಚ್ ಆಫ್ ಮಾಡಿಕೊಂಡು ದೇಶಾಂತರ ಹೋಗ್ಬಿಡ್ತೀನಿ, ಕೈಗೆ ಸಿಗಲ್ಲ ಯಾರಿಗೂ ಅಂತ ಹೇಳಿದ. ಆ ಒಂದು ಟೈಮಲ್ಲಿ ಆ ಒಂದು ವಿಡಿಯೋ ಏನು ಡಿಸ್ಟರ್ಬ್ ಮಾಡುತ್ತೋ ಅನ್ನೋ ಬೈಕ್ ನಾನು ಹೋಗಿ ಕಂಪ್ಲೇಂಟ್ ಮಾಡಿದ್ದೀನಿ. ನೀವು ಕೂಡ ಮಡೆನೂರು ಮನು ಅವರು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತ ನಿಮಗೂ ಆಸೆ ಇತ್ತು. ಸೊ ನೀವೇನಾದ್ರು ಕುಲದಲ್ಲಿ ಕೀಳು ಯಾವುದು ಸಿನಿಮಾವನ್ನು ನೋಡಿದ್ರಾ ಹೆಂಗೆ ಅಂತ? ಖಂಡಿತ ಇಲ್ಲ ಮೇಡಮ್, ಖಂಡಿತ ನಾನೇನು ಸಿನಿಮಾ ನೋಡಿಲ್ಲ. ಬಟ್ ಬೆಳಿಬೇಕು ಅನ್ನೋ ಆಸೆ ನನಗಿತ್ತು. ಅವ್ನು ಯಾವತ್ತೂ ಕೂಡ ನನ್ನ ಎಷ್ಟು ಆರೋಗ್ಯಗಳನ್ನೆಲ್ಲ ಹಾಳು ಮಾಡ್ಕೊಂಡು ಬಂದಿದ್ರು ಕೂಡ ಒಂದು ದಿನವೂ ಅವ್ನು ನನಗೆ ಮೋಟಿವೇಟ್ ಅಂತ ಮಾಡೇ ಇಲ್ಲ. ನಾನಂತೂ ಅವನಿಗೆ ಒಳ್ಳೆಯದೇ ಬಯಸ್ಕೊಂಡು ಬಂದಿದ್ದೀನಿ. ಒಳ್ಳೇದು ಬಯಸೋರ್ಗು ನೀನು ಅಷ್ಟು ಕೆಟ್ಟದಾಗಿ ನೀನು ಬರೀ ನಿನ್ನ ಸ್ವಾರ್ಥನೇ ನೋಡ್ಕೊಂಡು ಹೋಗ್ತೀಯ ಹೊರತು, ಕಂಡೋರ ಮನೆ ಹೆಣ್ಮಕ್ಳು ಅಂದರೆ ನಿನಗೆ ಕಾಲು ಕಸದ ಥರ. ನಿನ್ನ ಮನೆ ಹೆಣ್ಮಕ್ಳು ಮಾತ್ರ ಚೆನ್ನಾಗಿರಬೇಕು, ಸೇಫಾಗಿರಬೇಕು. ಕಂಡೋರ ಮನೆ ಹೆಣ್ಮಕ್ಳಿಗೆ ಏನು ಬೇಕಾದರೂ ಆಗ್ಬೋದು. ಇನ್ನೂ ಕೆಲವೊಂದನ್ನು ನಾನು ಮೀಡಿಯಾ ಮುಂದೆ ಹೇಳೋಕ್ಕಾಗಲ್ಲ, ತುಂಬ ಸೆನ್ಸಿಟಿವ್ ವಿಷಯ. ಅದನ್ನೆಲ್ಲ ನಾನು ಕೋರ್ಟಲ್ಲಿ ಆಲ್ರೆಡಿ ಒಂದು ಸಲ ಜಡ್ಜ್ ಮುಂದೆ ಹೇಳಿದ್ದೀನಿ. ಮತ್ತೆ ನಾನು ಅದನ್ನು ಪ್ರೂವ್ ಮಾಡ್ತೀನಿ. ಯಾಕೆಂದರೆ ಅಷ್ಟು ಸೆನ್ಸಿಟಿವ್ ಆಗಿದ್ದಾವೆ. ಅಂಥವೆಲ್ಲ ಹೇಳಿದ್ರೆ ಗೊತ್ತಾಗುತ್ತೆ, ಇವಳು ಯಾಕೆ ಈ ಹಂತಕ್ಕೆ ಹೋಗಿದ್ದಾಳೆ ಅನ್ನೋದು. ಬಟ್ ಅದು ಸಮಯ ಬಂದರೆ ನಾನು ಖಂಡಿತ ಹೇಳ್ತೀನಿ. ಮಡೆನೂರು ಮನು ಅವರು ಅರೆಸ್ಟ್ ಆದಾಗ ಅವ್ರ ಹೆಂಡತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಏನಾದ್ರು ಮಾಡಿದ್ರಾ? ಇಲ್ಲ, ಯಾಕೆಂದರೆ ನಂದು ಮೊಬೈಲ್ ಕೂಡ ಪೊಲೀಸವ್ರ ಹತ್ರ ಇತ್ತಲ್ಲ, ಸೊ ಹಂಗಾಗಿ ಗೊತ್ತಿಲ್ಲ ಏನು ಮಾಡಿ. ಇವಾಗ ತನಿಖೆ ಯಾವ ಹಂತದಲ್ಲಿ ಇದೆ ಅಂತ? ವಿಚಾರಣೆ ನಡೀತಿದೆ, ಬಟ್ ನನಗೂ ಏನು ಅಪ್ಡೇಟ್ ಸಿಗ್ತಿಲ್ಲ, ಹೇಗೆ ನಡೀತಿದೆ, ಏನು ನಡೀತಿದೆ ಅಂತ. ನೀವು ಶಿವಮೊಗ್ಗಕ್ಕೆ ಏನಕ್ಕೆ ಹೋಗಿದ್ರಿ? ಅಲ್ಲಿ ಶಿವಮೊಗ್ಗಕ್ಕೆ ಯಾಕಂದರೆ ನಿಮ್ಮನ್ನು ವಿಚಾರಣೆಗೆ ಅಲ್ಲಿ ಕರ್ಕೊಂಡು ಹೋಗಿದ್ರು, ಸೊ ಅಲ್ಲಿ ಏನಕ್ಕೆ ಹೋಗಿದ್ರಿ? ಸ್ಥಳ ಮಹಾಜರು ಮಾಡೋದಕ್ಕೆ. ಅಲ್ಲಲ್ಲ, ಅದಕ್ಕೆ ಮುಂಚೆ ಅಂದರೆ ನಾವು ಕಾರ್ಯಕ್ರಮಕ್ಕೆ, ಅವನದೇ ಕಾರ್ಯಕ್ರಮ ಇತ್ತು, ಮಡೆನೂರು ಮನು ಇವೆಂಟ್ಸ್ ಅಂತ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಅಂತ ಹೋದಾಗ ನನಗೆ ಉಳ್ಕೊಳ್ಳೋದಕ್ಕೆ ರೂಮ್ ಕೊಟ್ಟಿರ್ತಾರೆ. ಸೊ ಆ ಒಂದು ಸಮಯದಲ್ಲಿ ನಡೆದಂಥ ಅತ್ಯಾಚಾರ, ಅದಕ್ಕೋಸ್ಕರ ಆ ಸ್ಥಳ ಮಹಾಜರು ಮಾಡೋದಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಇವಾಗ ಆಗಿದೆ ಅಂತ ಹೇಳಿದ್ರಲ್ಲ, ಈ ಹಿಂದೆ ನೀವು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಮೇಡಮ್ ಅದೇ ಹೇಳ್ತಿರೋದು ಮೇಡಮ್, ಕೊಟ್ಟಿಲ್ಲ ಅಂದರೆ ಈಗ ಕೊಟ್ಟಿದ್ದೀನಲ್ಲ, ಅದಕ್ಕೆ ನೀವು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಹಾಕ್ತಿದ್ದೀರಾ. ನಾನು ಕೊಡೋಕ್ಕೆ ಈಗ ಪ್ರಯತ್ನ ಪಟ್ಟಾಗೆಲ್ಲ ಏನೇನು ತಡೆ ಮಾಡ್ತಾಯಿದ್ರು ಅದನ್ನೆಲ್ಲ ಹೇಳ್ತಿದ್ದೀನಿ. 2.5 ವರ್ಷದಿಂದ ಹೆಂಗೆ ತಡ್ಕೊಂಡು ಬಂದು ಈ ಹಂತದಲ್ಲಿ ನಿಂತಿದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ಬಂದು ತಡೆದಿದ್ರು ಅಂತ. ಅದು ಈಗ ಕೊಟ್ಟಿದ್ದೀನಿ, ಹಾಗಾಗಿ ಈಗ ಸುದ್ದಿ ಆಗಿದೆ ಅಷ್ಟೇ. ನನ್ನ ಪ್ರಶ್ನೆ ಏನಂದರೆ, ಇವಾಗ ಒಂದು ಸಲ ಅತ್ಯಾಚಾರ ಮಾಡಿ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ, ಓಕೆ, ಅವರು ಮನು ಅವರು ತಡೆದ್ರು, ಏನೇನೋ ನಿಮ್ಮ ಮೇಲೆ ಏನೇನೋ ಮಾಡಿದ್ರು ಅಂತ ಹೇಳಿದ್ರಿ. ಸೊ 2ನೇ ಸಲ ಓಕೆ, 3ನೇ ಸಲವೂ ಹಾಗೆ ಆಗಿದೆ ಅಲ್ವಾ ಅಂತ ನನ್ನ ಪ್ರಶ್ನೆ. ನಾನೇ ನಿಮ್ಮನ್ನು ಒಂದು ಪ್ರಶ್ನೆ ಕೊಡ್ತೀನಿ. ಈಗ ನೀನು ಬೇಡ, ಬಿಟ್ಟು ಹೋಗ್ತೀಯ, ಸರಿ ಆಯಿತು, ನಾನೀಗ ಇನ್ನು ನನ್ನ ಪಾಡಿಗೆ ಹೊತ್ಕೊಂಡು ಏನೋ ಒಂದು ಮಾಡಿಕೊಂಡು ಏನೋ ಒಂದು ಮಾಡಿರ್ತೀನಿ. ಮತ್ತೆ ನೀನು ವಾಪಸ್ ಬಂದು ಬೇಡ ಅಂತ ಬಿಟ್ಟೋದ್ಮೇಲೆ ಆ ಮೈಂಡು ಹಿಂಗೆ ತಿರ್ಕೋತಾ ಇದೆ ಅಂದಾಗ ಮತ್ತೆ ಬಂದು ನೀನು ಲೈಂಗಿಕ ದೌರ್ಜನ್ಯ ಮಾಡ್ತೀಯ ಅಂದರೆ ಅದನ್ನು ಕಾನೂನಲ್ಲಿ ಅತ್ಯಾಚಾರ ಅಂತ ಹೇಳ್ತಾರಂತೆ. ಸೊ ಅದಕ್ಕೆ ನಾನು ಈ ಯೂಸ್ ಮಾಡಿದ ಪದದಲ್ಲಿ ಅರ್ಥ ಇದೆಯಾ? ಸೊ ಪ್ರತಿ ಸಲ ಅದೇ ಆಗಿರೋದು. ಓಕೆ, ಹಂಗಾದ್ರೆ ನಿಮ್ಮನ್ನು ನಂಬಿಸಿ ಅವರು ಮೋಸ ಮಾಡಿದ್ದಾರೆ. ಖಂಡಿತವಾಗ್ಲೂ ಅದಕ್ಕೆ ಬೇಕಾದಂಥ ಎಲ್ಲ ಸಾಕ್ಷಿಗಳು ನಿಮ್ಮ FSL ಅಲ್ಲಿ ಸಿಗುತ್ತೆ. ಇವಾಗ ಕೋರ್ಟ್ ಕೇಸಲ್ಲಿ ನೀವೇ ಗೆಲ್ಬೋದು ಅಂತ ನಿಮಗೆ ನಂಬಿಕೆ ಇದೆ? ಗೊತ್ತಿಲ್ಲ ಮೇಡಮ್, ಏನೇನು ಮಾಡ್ತಾರೆ, ಏನೇನು ಅವ್ರ ಕಡೆಯವರೆಲ್ಲ ತುಂಬ ಸ್ಟ್ರಾಂಗ್ ಇದ್ದಾರೆ. ಬಿಕಾಸ್ ಅಂಥ ಟೀಮ್ ಕಟ್ಕೊಂಡಿದ್ದಾನೆ. ಸೊ ಗೊತ್ತಿಲ್ಲ, ನಾನು ದೇವ್ರನ್ನ ನಂಬ್ತೀನಿ, ದೇವರೇ ನಂಗೆ ನ್ಯಾಯ ಕೊಡಲಿ ಅಷ್ಟೆ. ಇನ್ನೊಂದು, ಅವರು ಕೂಡ ಮೊನ್ನೆ ಹೇಳಿದಿಷ್ಟೇ, ನಾನು ಬಡವ, ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದೀನಿ, ಎಲ್ಲ ನಾಶ ಮಾಡಿಬಿಟ್ರು ಅಂತ ಹೇಳ್ತಾರೆ. ಅದಕ್ಕೇನು ಹೇಳ್ತೀರಾ? ಬಡವ ಅನ್ನೋದಕ್ಕೇನಿದೆ ಮೇಡಮ್, ಹಂಗೆ ನೋಡೋಕೆ ಹೋದರೆ ನಾನು ಬಡವಿ. ನಾವು ಬೆಂಗಳೂರಲ್ಲಿ ಬಾಡಿಗೆ ಮನೇಲಿ ಇದ್ಕೊಂಡು ನಾವು ಅವನಿಗೆ ಮಾಡಿ ದುಡ್ದುದನ್ನೆಲ್ಲ ಅವ್ರುಗಳಿಗೆ ಖರ್ಚು ಮಾಡಿಕೊಂಡು ನಮ್ಮ ಜೀವನ ಹಾಳು ಮಾಡ್ಕೊಂಡಿರೋ ನಾವು ಬಡವರು. ಅವನು ಹೆಂಗೆ ಬಡವ ಆಗ್ತಾನೆ? ಊರಲ್ಲಿ 1.5 ಎಕರೆ ಜಮೀನಿದೆ, ಸ್ವಂತ ಮನೆ ಇದೆ. ಅದೇ ಈ ಥರ ಒಂದು ಸಿಂಪತಿ ಕಾರ್ಡ್ ತೊಗೊಂಡೇನೆ ಎಲ್ಲರನ್ನೂ ಮರಳು ಮಾಡ್ಕೊಂಡು ಬರ್ತಿರೋದು. ನೀವು ಜೀವನಕ್ಕೆ ಇವಾಗ ಏನು ಮಾಡ್ಕೊಂಡಿದ್ದೀರಾ? ಸದ್ಯಕ್ಕೆ ಏನೂ ಮಾಡ್ತಿಲ್ಲ ಮೇಡಮ್, ನ್ಯಾಯಕ್ಕೆ ಹೋರಾಡ್ತಿದ್ದೀನಿ ಅಷ್ಟೇ, ಬಿಟ್ಟರೆ ನಾನು ಏನೂ ಮಾಡ್ತಾಯಿಲ್ಲ.
ಇನ್ನು ನಿಮ್ಮ ಸಪೋರ್ಟಿಗೆ ಇವಾಗ ಯಾರು ನಿಂತಿದ್ದಾರೆ? ಯಾಕಂದರೆ ಒಬ್ಳು ಹೆಣ್ಮಗಳಾಗಿ ತುಂಬ ಸ್ಟ್ರಾಂಗ್ ಆಗಿದ್ರೆ ನಮಗೆ ನೋಡಿದಾಗ ಅನಿಸತ್ತೆ. ಸೊ ಹೆಂಗೆ ಹೋರಾಡ್ತಾ ಇದ್ದೀರಾ ಈ ಒಂದು ನ್ಯಾಯಕ್ಕೋಸ್ಕರ ಅಂತ? ಹೋರಾಡ್ತಿದ್ದೇನೆ ಅಷ್ಟೇ, ಬಟ್ ಯಾರೂ ನನ್ನ ಜೊತೆ ಇನ್ನೂ ನಿಂತಿಲ್ಲ. ಬಟ್ ಧೈರ್ಯವಾಗಿರುವಂಥ ಧೈರ್ಯ ಹೇಳ್ತಾರಷ್ಟೇ. ಹಿಂದೆ ಹೇಳಿದಾರಾ ಸಪೋರ್ಟಿವ್ ಆಗಿರ್ತೀವಿ ಹೋರಾಡು ಅಂತ ಯಾರಾದರೂ ಹೇಳಿದಾರಾ ನಿಮಗೆ? ಅಲ್ಲ, ನೀನು ಏನು ಸ್ಟ್ಯಾಂಡ್ ತೊಗೊಂಡಿದ್ಯಾ ಅದು ನಿನಗೆ ಗೊತ್ತು, ನಿನ್ನ ಅನ್ಯಾಯ ಆಗಿರೋದಕ್ಕೆ ಸ್ಟ್ಯಾಂಡ್ ತೊಗೊಂಡಿದ್ಯಾ, ಅದ್ರ ಪರವಾಗಿ ನೀನು ಹೋರಾಡು ಅಂತ ಹೇಳಿದ್ದಾರೆ. ನಿಮಗೆ ಯಾರಾದರೂ ಇವಾಗ ಏನಂದರೆ ಇಬ್ರಿಗೂ ಇವಾಗ ನೆಗೆಟಿವೇ ಆಯಿತು ಒಂದು ನೋಡೋದಾದರೆ, ಸೊ ಯಾರಾದರೂ ಹೇಳಿದಾರಾ ಇವಾಗ ಫೋನ್ ಮಾಡಿ